ಸೋಷಿಯಲ್ ಮೀಡಿಯಾ ಬ್ಯಾನ್. ಈಗ ಯಾರು ನೋಡಿದ್ರು ಸೀರೆ ಬಿಸ್ನೆಸ್ ಮಾಡ್ತೀವಿ, ಇನ್ನೊಂದು ಬಿಸ್ನೆಸ್ ಮಾಡ್ತೀವಿ, ₹1000 ಬರೀ ₹10 ಕೊಡ್ತೀವಿ, ₹1,00,000 ₹10,000 ಕೊಡ್ತೀವಿ. ಇದೇ ತರ ಅಡ್ವರ್ಟೈಸ್ಮೆಂಟ್ಗಳು. ಜನ ಅಂತದನ್ನ ನಂಬಿ ಮೋಸ ಹೋಗ್ತಾ ಇದ್ದಾರೆ. ನಮಸ್ಕಾರ ವೀಕ್ಷಕರೇ. ಸೋಷಿಯಲ್ ಮೀಡಿಯಾ ಬ್ಯಾನ್. ಎಷ್ಟೆಷ್ಟೋ ಕಂಟ್ರಿಗಳಲ್ಲಿ ಕೆಲವಷ್ಟು ಸೋಷಿಯಲ್ ಮೀಡಿಯಾಗಳನ್ನ ಬ್ಯಾನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗ ನೇಪಾಳಲ್ಲಿ ಕೂಡ ಅಂಥದ್ದೇ ಒಂದು ಕೆಲಸ ಮಾಡಿದ್ದಾರೆ. ಯಾಕೆ ಅನ್ನೋದಾದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಅನ್ವಾಂಟೆಡ್ ಥಿಂಗ್ಸ್ಗಳನ್ನ ಪೋಸ್ಟ್ ಮಾಡ್ತಾ ಇರೋದ್ರಿಂದ. ನಿಮ್ಮ ಮಕ್ಕಳ ಲೈಫ್ ಸೆಕ್ಯೂರ್ ಮಾಡಬೇಕಾ? ಹಾಗಾದ್ರೆ ಈ ಪ್ಲಾನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. HDFC ಲೈಫ್ ಸಂಚಯ್ ಪಾರ್ ಅಡ್ವಾಂಟೇಜ್. ಇಮಿಡಿಯೇಟ್ ರಿಟರ್ನ್ಸ್ ಜೊತೆಗೆ ಲೈಫ್ ಟೈಮ್ ರಿಟರ್ನ್ಸ್ ಜೊತೆಗೆ ಮೆಚುರಿಟಿ ಅಮೌಂಟ್ ಕೂಡ ಇರುತ್ತೆ. ಜಸ್ಟ್ ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಮಿಸ್ ಕಾಲ್ ಕೊಡಿ ಆರ್ ಕಾಲ್ ಮಾಡಿ, ನಿಮ್ಮ ಇನ್ಫಾರ್ಮೇಶನ್ ಕೊಡಿ. ನಮ್ಮ ಎಕ್ಸಿಕ್ಯೂಟಿವ್ ನಿಮ್ಮ ಮನೆ ಹತ್ರ ಬಂದು ಈ ಪ್ಲಾನ್ ಬಗ್ಗೆ ತಿಳಿಸ್ಕೊಡ್ತಾರೆ. ಜನರಿಗೆ ಚೀಟ್ ಮಾಡುವಂತ ಫೇಕ್ ಇನ್ಫಾರ್ಮೇಶನ್ಗಳನ್ನ ಪೋಸ್ಟ್ ಮಾಡ್ತಾ ಇರೋದ್ರಿಂದ, ಪ್ಲಸ್ ಜನರನ್ನ ಉದ್ವೇಗಕ್ಕೆ ಒಳಗ್ ಮಾಡುವಂತ ಕೆಲವಷ್ಟು ವಿಷಯಗಳನ್ನ ಪೋಸ್ಟ್ ಮಾಡ್ತಾ ಇರೋದ್ರಿಂದ ಸೋಷಿಯಲ್ ಮೀಡಿಯಾಗಳನ್ನ ಬ್ಯಾನ್ ಮಾಡಬೇಕು ಅಂತ ಈಗ ನೇಪಾಳ ಗೌರ್ಮೆಂಟ್ ಸುಮಾರು 26 ಸೋಷಿಯಲ್ ಮೀಡಿಯಾ ಅಂದ್ರೆ ಫೇಸ್ಬುಕ್, ಮೆಸೆಂಜರ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ವಾಟ್ಸಪ್, ಲಿಂಕ್ಡ್ಇನ್, ಸ್ನ್ಯಾಪ್ಚಾಟ್, ಥ್ರೆಡ್, ಈ ಥರದ್ದು ಎಲ್ಲಾನು 26 ಸೋಷಿಯಲ್ ಮೀಡಿಯಾ ಏನೇನಿದೆ, ಜನರ ಇನ್ಫಾರ್ಮೇಶನ್ಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ರಲ್ಲ ಒಬ್ಬರಿಂದ ಒಬ್ಬರಿಗೆ, ಅಂಥದ್ದನ್ನ ಬ್ಯಾನ್ ಮಾಡಿದೆ. ಅದಕ್ಕೋಸ್ಕರನೇ ಈಗ ಎಷ್ಟೆಷ್ಟೋ ಪ್ರೊಟೆಸ್ಟ್ ನೇಪಾಳಲ್ಲಿ ಶುರುವಾಗಿದೆ. ನೋಡ್ತಾ ಇರ್ಬೋದು, ದ ಹಿಂದೂ ಟೈಮ್ಸ್ ಅಲ್ಲಿ ಬಂದಿದೆ, ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಿದೆ, BBC ನ್ಯೂಸ್ ಅಲ್ಲಿ ಬರ್ತಾ ಇದೆ. ಎಲ್ಲಾ ಕಡೆ ಇದೇ ವಿಷಯ ಓಡಾಡ್ತಾ ಇರೋದು. ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿರೋದ್ರಿಂದ ಲಕ್ಷಾಂತರ ಜನ ರಸ್ತೆಗಿಳಿದು ಗಲಾಟೆ ಮಾಡ್ತಾ ಇದ್ದಾರೆ. ಸುಮಾರು 19 ಜನ ಆಲ್ರೆಡಿ ಸತ್ತಿದ್ದಾರೆ ಇದರಿಂದ. ಕಾರಣ ಸೋಷಿಯಲ್ ಮೀಡಿಯಾ ನಂಬಿಕೊಂಡು. ನೇಪಾಳಲ್ಲಿ ಸುಮಾರು 3 ಕೋಟಿ ಜನಸಂಖ್ಯೆ ಇದ್ರೆ ಅದರಲ್ಲಿ ಹತ್ತತ್ರ 20 ಲಕ್ಷ ಜನ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದರಿಂದ ಅರ್ನಿಂಗ್ ಮಾಡ್ತಾ ಇದ್ದಾರೆ. ಪ್ಲಸ್ ಬಿಸ್ನೆಸ್ಗಳು ನಡೀತಾ ಇದೆ. ಎಷ್ಟೋ ಬಿಸ್ನೆಸ್ಗಳು ಇದರಿಂದನೇ ರನ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಿಂದ ಆನ್ಲೈನ್ ಬಿಸ್ನೆಸ್ಗಳು ರನ್ ಆಗ್ತಾ ಇದೆ. ಪ್ಲಸ್ ಆನ್ಲೈನ್ ಫ್ರಾಡಿಂಗ್ಗಳು ಕೂಡ ಆಗ್ತಾ ಇದೆ ಅಂತಾನೆ ಗೌರ್ಮೆಂಟ್ ಈ ಪಾಲಿಸಿಗಳನ್ನ ಸದ್ಯಕ್ಕೆ ತಂದಿದ್ದಾರೆ ನೇಪಾಳಲ್ಲಿ. ಇದಕ್ಕೋಸ್ಕರನೇ ಜನ ಒಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ, ಗೌರ್ಮೆಂಟ್ ವಿರುದ್ಧ ನಿಂತಿದ್ದಾರೆ. ಗೌರ್ಮೆಂಟ್ ಇಲ್ಲಿ ಮಾಡ್ತಾ ಇರೋದು ಒಳ್ಳೆ ಕೆಲಸನೇ. ಯಾಕೆಂದ್ರೆ ಇಷ್ಟಿಷ್ಟು ಸೋಷಿಯಲ್ ಮೀಡಿಯಾ ಅವರ ಅನುಕೂಲಕ್ಕೋಸ್ಕರ ಫೇಕ್ ನ್ಯೂಸ್ಗಳನ್ನ ಹಬ್ಸೋದು, TRPಗೋಸ್ಕರ ಬೇಡದೇ ಇರುವಂತ ವಿಷಯಗಳನ್ನ ಹಬ್ಸೋದು, ಎಂಟರ್ಟೈನ್ಮೆಂಟ್ ಹೆಸರಲ್ಲಿ ಈ ಮಕ್ಕಳನ್ನ ದಾರಿ ತಪ್ಪಿಸುವಂಥದ್ದು, ಪ್ಲಸ್ ಅಸಭ್ಯವಾದದ್ದು, ಇಂಥ ವಿಡಿಯೋಗಳನ್ನೆಲ್ಲ ಹಾಕೊಂಡು ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಅಲ್ಲಿ ಗೌರ್ಮೆಂಟ್ ಏನ್ ಮಾಡಿದೆ, ಮೇಜರ್ ಆಗಿದ್ದಂತ ಸೋಷಿಯಲ್ ಮೀಡಿಯಾನೇ ಟೋಟಲ್ ಆಗಿ ಬ್ಯಾನ್ ಮಾಡಿದೆ. ಮೊಬೈಲ್ಗಳಲ್ಲಿ ಫೋನ್ ಮಾಡೋದಕ್ಕೆ ಬಿಟ್ರೆ ಬೇರೆ ಎಂತಕ್ಕೂ ಯೂಸ್ ಆಗದೆ ಇರೋ ರೀತಿ ಎಲ್ಲಾ ಅಕೌಂಟ್ಗಳನ್ನ ಬ್ಯಾನ್ ಮಾಡಿದೆ. ಈ ಪರಿಸ್ಥಿತಿ ಈ ದೇಶದಲ್ಲ, ಎಷ್ಟೆಷ್ಟೋ ದೇಶದಲ್ಲಿ ಈಗ ಆಲ್ರೆಡಿ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಎಷ್ಟೆಷ್ಟು ಜನರನ್ನ ದಾರಿ ತಪ್ಪಿಸುವಂತ ವಿಷಯಗಳು, ವಿಡಿಯೋಗಳು ಹರಿದಾಡ್ತಾ ಇದೆ. ಏನೋ ಒಂದು ವಿಷಯ ಸುಮ್ಮನೆ ಒಂದು ಬೆಂಕಿ ಹಚ್ಚೋದಕ್ಕೂ ಕೂಡ ಬಳಕೆ ಆಗ್ತದೆ. ಅದರಿಂದ ದೊಂಬಿ ಗಲಭೆಗಳು ಸೃಷ್ಟಿ ಆಗ್ತದೆ. ಎಲ್ಲಾ ಕಾರಣದಿಂದ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡ್ತಾ ಇದೆ ಎಷ್ಟೆಷ್ಟು ಕಂಟ್ರಿಗಳು. ಅದರಲ್ಲಿ ಈಗ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದಕ್ಕೆ ಹತ್ತತ್ರ 20 ಜನ ಸತ್ತೋಗಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಒಡೆದಾಟ, ಗಲಾಟೆ ಎಲ್ಲ ನಡೀತಾ ಇದೆ. ಮೊದ್ಲೇನಾಗ್ತಾ ಇತ್ತು, ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತು, ಇನ್ನೊಂದು ಪ್ರಾಬ್ಲಮ್ ಆಯ್ತು, ರಾಜ್ಯದಲ್ಲಿ ನಮಗೆ ಬೇರೆ ಬೇರೆದಾಯ್ತು, ರೈತರು ಹೋರಾಟಕ್ಕೆ ಇಳಿತಾ ಇದ್ರು, ಕಾರ್ಮಿಕರು ಹೋರಾಟಕ್ಕೆ ಇಳಿತಾ ಇದ್ರು. ಇವಾಗ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಿರೋರು, ಇನ್ಫ್ಲೂಯೆನ್ಸರ್ಸ್, ಇವರು ಹೋರಾಟಕ್ಕೆ ಇಳಿದಿದ್ದಾರೆ. ಹತ್ತತ್ರ 20 ಲಕ್ಷ ಜನ ಅಲ್ಲಲ್ಲೇ ಗಲಾಟೆಗಳು ಶುರುವಾಗಿದೆ. ಈ ಎಲ್ಲದ್ರಿಂದ ಎಷ್ಟೆಷ್ಟೋ ನಷ್ಟಗಳು ಆಗ್ತಾ ಇದೆ. ಮತ್ತೆ ಅಕೌಂಟ್ಗಳನ್ನ ರಿಲೀಸ್ ಮಾಡಬೇಕು, ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ ಅಂತ ಜನ ಬೀದಿಗೆ ಇಳಿದಿದ್ದಾರೆ. ಪ್ಲೇಸ್ ನೋಡ್ತಾ ಇದ್ದವ್ರಿಗೂ ಕೂಡ ಟೈಮ್ ಪಾಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇದನ್ನೇ ಹೇಳ್ತಾ ಇದ್ದಿದ್ದು, ಒಂದಲ್ಲ ಒಂದು ಕಾಲ ಬರುತ್ತೆ ಸೋಷಿಯಲ್ ಮೀಡಿಯಾ ಅನ್ನೋದು ಜನರನ್ನ ಕಂಪ್ಲೀಟ್ ಆಗಿ ದಾರಿ ತಪ್ಪಿಸುತ್ತೆ. ಅದಾದ ಮೇಲೆ ಜನ ಅದ್ ಇಲ್ದೆ ಒದ್ದಾಡ್ಬೇಕಾಗತ್ತೆ, ಸಾಯ್ಬೇಕಾಗತ್ತೆ. ಅಂತ ಪರಿಸ್ಥಿತಿ ಇವತ್ತು ಬಂದಿದೆ. ಸೋಷಿಯಲ್ ಮೀಡಿಯಾ ಇಲ್ದೆ ಇರೋದಕ್ಕೆ ಎಷ್ಟೋ ಜನ ತಲೆ ಕೆಟ್ಟು ಒದ್ದಾಡ್ತಾ ಇದ್ದಾರೆ. ಇನ್ನೆಷ್ಟೋ ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಒಡೆದಾಟದಲ್ಲಿ. ಇಂಥ ಸಿಚುವೇಶನ್ಗಳು ಬರುತ್ತೆ ಅಂತಾನೆ ಜ್ಞಾನಿಗಳು ತಿಳಿಸಿದ್ದು. ಈಗ ಅಂಥದ್ದನ್ನ ನೋಡ್ತಾ ಇದ್ದೀವಿ. ಎಲ್ಲ ನ್ಯೂಸಲ್ಲೂ ಅದೇ ಓಡಾಡ್ತಾ ಇರೋದು. ನೀವು ನೋಡ್ಬೋದು ಎಷ್ಟು ಜನ ರಸ್ತೆಗಿಳಿದಿದ್ದಾರೆ. ನಮಗೆ ಸೋಷಿಯಲ್ ಮೀಡಿಯಾ ಮತ್ತೆ ಬಿಟ್ ಕೊಡಿ, ಮತ್ತೆ ರಿಲೀಸ್ ಮಾಡಿ ಅಂತ ಗೌರ್ಮೆಂಟ್ ವಿರುದ್ಧ ನಿಂತಿದ್ದಾರೆ. ಲೆಕ್ಕ ಹಾಕೊಳ್ಳಿ ಎಂತ ಪರಿಸ್ಥಿತಿ ಬಂತು ಅಂತ. ಸೋಷಿಯಲ್ ಮೀಡಿಯಾ ಇಲ್ಲದೆ ಬದುಕೋದಕ್ಕೆ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ಜನರ ಮೈಂಡ್ ಅಲ್ಲಿ ಬಂದ್ಬಿಟ್ಟಿದೆ. ಒಂದು ಕಾಲದಲ್ಲಿತ್ತು ಏನು ಇಲ್ಲದೆ ಬದುಕ್ತಾ ಇದ್ವಿ, ಮೊಬೈಲ್ಗಳೇ ಇರಲಿಲ್ಲ ಬಿಡಿ. ಒಂದು 20-25 ವರ್ಷ ಹಿಂದೆ ಹೋಗೋದಾದ್ರೆ ಮೊಬೈಲ್ಗಳು, ಸ್ಮಾರ್ಟ್ ಫೋನ್ಗಳೇ ನೋಡಿಲ್ಲ. ನಾರ್ಮಲಿ ಕಾಲಿಗೆ ಬಿಟ್ರೆ
ಮೊಬೈಲ್ಗಳೇ ನೋಡ್ತಾ ಇರಲಿಲ್ಲ. ಈಗ ಮೊಬೈಲ್ ಇಲ್ಲದೆ ಜೀವನನೇ ಇಲ್ಲ ಅನ್ನೋ ಮಟ್ಟಕ್ಕೆ ಆಗೋಗಿದೆ. ಎಕ್ಸಾಂಪಲ್ ಈಗ ನಾವು ನೇಪಾಳದಲ್ಲಿ ನೋಡ್ತಾ ಇದ್ದೀವಿ. ಮುಂದೆ ಇಂಥದ್ದೊಂದು ದಿನ ನಮ್ಮಲ್ಲೂ ಬರುವಂಥ ಚಾನ್ಸಸ್ ಇರುತ್ತೆ. ಯಾಕೆ ಅಂದರೆ ಎಷ್ಟೆಷ್ಟು ಫೇಕ್ ನ್ಯೂಸ್ಗಳು, TRPಗೋಸ್ಕರ ಏನೇನೋ ನ್ಯೂಸ್ಗಳು ಹಬ್ಬಿಸ್ತಾರೆ. ಪ್ಲಸ್ ಜನರನ್ನ ದಾರಿ ತಪ್ಪಿಸೋದು, ಮಕ್ಕಳನ್ನ ದಾರಿ ತಪ್ಪಿಸೋದಕ್ಕೆ ಎಷ್ಟೆಷ್ಟು ಎಂಟರ್ಟೈನ್ಮೆಂಟ್ ಹೆಸರಲ್ಲಿ ವಿಡಿಯೋಗಳು ಬರ್ತಾ ಇದೆ. ಅದು ಕೂಡ ಮಕ್ಕಳನ್ನ ದಾರಿ ತಪ್ಪಿಸ್ತಾ ಇದೆ. ಇನ್ನು ಆನ್ಲೈನ್ ಫ್ರಾಡಿಂಗ್, ಎಷ್ಟೆಷ್ಟೋ ಪ್ರಾಡಕ್ಟ್ಸ್ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ ಆನ್ಲೈನಲ್ಲಿ. ಈ ಸೋಷಿಯಲ್ ಮೀಡಿಯಾದಿಂದ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಇದರಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಡೈರೆಕ್ಟ್ ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ. ಅದರಿಂದ ಎಷ್ಟು ಜನ ಮೋಸ ಕೂಡ ಹೋಗ್ತಾ ಇದ್ದಾರೆ. ಇದೆಲ್ಲದನ್ನು ನಿಲ್ಲಿಸೋದಕ್ಕೋಸ್ಕರನೇ ಈಗ ನೇಪಾಳಲ್ಲಿ ಇಂಥ ಕೆಲಸ ಮಾಡಿರೋದು. ನಮ್ಮಲ್ಲೂ ಕೂಡ ಮುಂದೆ ಒಂದು ದಿನ, ಈಗ ಆಲ್ರೆಡಿ ಆನ್ಲೈನ್ ಫ್ರಾಡಿಂಗ್ ಎಲ್ಲ ನೋಡ್ತಾ ಇದ್ದೀವಿ, ಪ್ಲಸ್ ಚೀಟಿಂಗ್ಗಳನ್ನ ನೋಡ್ತಾ ಇದ್ದೀವಿ. ಇದನ್ನೆಲ್ಲ ತಡೆಯೋದಕ್ಕೆ ನಮ್ಮಲ್ಲೂ ಕೂಡ ಕೆಲವಷ್ಟು ಸೋಷಿಯಲ್ ಮೀಡಿಯಾಗಳು ಮುಂದೆ ಒಂದು ದಿನ ಬ್ಯಾನ್ ಆಗ್ಬೋದು. ಒಳ್ಳೆ ರೀತಿ ಬಳಸ್ಕೊಂಡ್ರೆ ಒಳ್ಳೇದೇ. ಯಾವುದೇ ಆಗಲಿ ಅತಿಯಾಗಿ ಬಳಸ್ತಾ ಹೋದಾಗ ಅದರಿಂದ ಕೆಟ್ಟದಾಗೋದೇ ಜಾಸ್ತಿ. ಈಗ ಯಾರು ನೋಡಿದ್ರು ಸೀರೆ ಬಿಸ್ನೆಸ್ ಮಾಡ್ತೀವಿ, ಇನ್ನೊಂದು ಬಿಸ್ನೆಸ್ ಮಾಡ್ತೀವಿ, 1000 ರೂಪಾಯಿದನ್ನ ಬರೀ 10 ರೂಪಾಯಿ ಕೊಡ್ತೀವಿ, ಲಕ್ಷ ರೂಪಾಯಿದನ್ನ 10,000 ರೂಪಾಯಿ ಕೊಡ್ತೀವಿ. ಇದೇ ತರ ಅಡ್ವರ್ಟೈಸ್ಮೆಂಟ್ಗಳು, ಜನ ಅಂಥದ್ದನ್ನ ನಂಬಿ ಮೋಸ ಹೋಗ್ತಾ ಇದ್ದಾರೆ. ಸಾಲ ಕೊಡ್ತಾರೆ, ಹಿಂಗ್ ಕೊಡ್ತಾರೆ, ಹಿಂಗ್ ಕೊಡ್ತಾರೆ, ಅದನ್ನೆಲ್ಲ ನಂಬಿ ಮೋಸ ಹೋಗ್ತಾ ಇದ್ದಾರೆ. ಇನ್ನ ಅವನು ನೋಡ್ದ ಸುಮ್ಮನೆ ಏನೋ ಒಂದು ವಿಷಯನ ಹಬ್ಬಿಸ್ಬಿಡೋದು, ನಮ್ಮ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡ್ದ, ನಮ್ಮ ರಾಜ್ಯ ಭಾಷೆಗೆ ಅವಮಾನ ಮಾಡ್ದ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವಷ್ಟು ಕಂಟೆಂಟ್ಗಳು ಹಾಕೊಂಡು ಅವ್ರು TRP ಮಾಡ್ಕೊಳ್ಳೋ ಕೆಲಸ ಮಾಡ್ತಾರೆ. ಫ್ರೆಂಡ್ ಸರ್ಕಲ್ಗಳೇ ಕೆಲವಷ್ಟು ಪ್ರೀ ಪ್ಲ್ಯಾಂಡ್ ಅಂತೀವಿ, ಇಲ್ಲ ಕೆಲವಷ್ಟನ್ನ ಇಲ್ಲಿ ಸ್ಕ್ರಿಪ್ಟ್ ಇಟ್ಕೊಂಡು ಮಾಡಿರುವಂಥ ಸಬ್ಜೆಕ್ಟ್ಗಳು. ಇದನ್ನೆಲ್ಲ ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ, TRPಗೋಸ್ಕರ ಕಂಟೆಂಟ್ಗಳನ್ನ ಮಾಡಿ ಬಿಡ್ತಾ ಇದ್ದಾರೆ. ಈ ಕಂಟೆಂಟ್ಗಳಿಂದ ಇವತ್ತು ದಂಗೆಗಳು ಸೃಷ್ಟಿಯಾಗಿದೆ. ಜನ ಒಡೆದಾಡ್ಕೊಳ್ತಾ ಇದ್ದಾರೆ. ಧರ್ಮಗಳ ಮಧ್ಯೆ ಒಡೆದಾಟ ಅನ್ನೋ ಶುರುವಾಗಿದೆ. ಇಂಥದ್ದನ್ನೆಲ್ಲ ತಡೆಯೋದಕ್ಕೋಸ್ಕರನೇ ಇವತ್ತು ನೇಪಾಳಲ್ಲಿ ಇಂಥ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಇನ್ಫಾರ್ಮೇಶನ್ ಶೇರ್ ಆಗಲಿ, ಅದಕ್ಕೆ ಬೇಡ ಅನ್ನಲ್ಲ, ಆದರೆ ಇಂಥ ಇನ್ಫಾರ್ಮೇಶನ್ಗಳು ಶೇರ್ ಆಗ್ತಾ ಇರೋದ್ರಿಂದ ದಂಗೆಗಳು ಸೃಷ್ಟಿಯಾಗುತ್ತೆ. ಪ್ಲಸ್ ಆನ್ಲೈನ್ ಫ್ರಾಡಿಂಗು, ಎಂಟರ್ಟೈನ್ಮೆಂಟ್ ಹೆಸರಲ್ಲಿ ಬೇಡದೇ ಇರೋದು, ಕೆಟ್ಟ ವಿಷಯಗಳನ್ನ ಜನಕ್ಕೆ ತೋರಿಸೋದು ಬೇಡ ಅನ್ನೋದಕ್ಕೋಸ್ಕರನೇ ಟೆಂಪ್ರರಿಯಾಗಿ ಬ್ಲಾಕ್ ಮಾಡಿದ್ದಾರೆ. ಮತ್ತೆ ಲಾಂಚ್ ಮಾಡ್ತಾರೆ, ಲಾಂಚ್ ಅಲ್ಲ, ರಿಲೀಸ್ ಮಾಡ್ತಾರೆ. ಅವಶ್ಯಕತೆ ಇದ್ದೇ ಇರುತ್ತೆ ಕೆಲವಷ್ಟು ವಿಷಯಗಳಿಗೆ. ಆದರೆ ಒಳ್ಳೇದಕ್ಕೆ ಬಳಸ್ಕೊಳ್ಳಿ ಅಂತ ಇಲ್ಲಿ ಗೌರ್ಮೆಂಟ್ ಹೇಳ್ತಾ ಇದೆ, ಎಚ್ಚರಿಸ್ತಾ ಇದೆ. ನಮ್ಮಲ್ಲೂ ಇಂಥ ದಿನ ಬರ್ಬೋದು, ಸ್ವಲ್ಪ ಎಚ್ಚರಿಕೆ ಇರಲಿ. ಏನು ವಿಷಯ ಆಗ್ತಾ ಇದೀವಿ, ನಾವು ಏನು ವಿಷಯ ಫಾಲೋ ಮಾಡ್ತಾ ಇದೀವಿ ಅಂತ. ಇಲ್ಲ ಅಂದರೆ ನಾವು ಇದನ್ನ ಫೇಸ್ ಮಾಡಬೇಕಾಗತ್ತೆ. ಅಲ್ಲಿ ಇರೋ 3 ಕೋಟಿನಲ್ಲಿ ಜನಸಂಖ್ಯೆ ಇರೋದೇ 3 ಕೋಟಿ. ಅದರಲ್ಲಿ ಸುಮಾರು 20 ಲಕ್ಷ ಜನ ರಸ್ತೆಗೆ ಇಳಿದು ಗಲಾಟೆ ಮಾಡ್ತಾರೆ. ಅಂದರೆ ನಮ್ಮಲ್ಲಿ ಎಷ್ಟು ಜನ ಬರ್ಬೋದು ಲೆಕ್ಕ ಹಾಕೊಳ್ಳಿ. 140 ಕೋಟಿ ಜನಸಂಖ್ಯೆ ಇರೋ ದೇಶದಲ್ಲಿ ಎಷ್ಟು ಜನ ಬೀದಿಗಿಳಿಬೋದು ಅಂದಾಜು ಲೆಕ್ಕ ಇಟ್ಕೊಳ್ಳೋದಾದ್ರೂ ನಮ್ಮ ದೇಶದಲ್ಲಿ ಹತ್ತತ್ರ ಸುಮಾರು 60 ಕೋಟಿ ಯೂಟ್ಯೂಬ್ ಅಕೌಂಟ್ಗಳು, ಇನ್ಸ್ಟಾಗ್ರಾಮ್ ಅಕೌಂಟ್ಗಳು, ಫೇಸ್ಬುಕ್ ಅಕೌಂಟ್ಗಳು ಇದೆ. 60 ಕೋಟಿಗೂ ಮೇಲಿದೆ. ಪ್ಲಸ್ ಅದು ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರೋರು ಇನ್ನ 100 ಕೋಟಿನೂ ಇರ್ಬೋದು, 100 ಕೋಟಿಗೂ ಜಾಸ್ತಿ ಇದ್ದಾರೆ ಬಿಡಿ. ಈಗ ಏನ್ ಕೇಳಿದ್ರೆ ಹಳ್ಳಿನಲ್ಲೂ ಸ್ಮಾರ್ಟ್ ಫೋನ್ ಇದೆ. ಎಲ್ಲಾ ರೈತರು ಸ್ಮಾರ್ಟ್ ಫೋನ್ ನ ಬಳಸ್ತಾ ಇದ್ದಾರೆ. ಎಲ್ಲೋ ಕೆಲವೊಬ್ರು ಗೊತ್ತಿಲ್ಲದೆ ಇರೋರು, ಅನಕ್ಷರಸ್ಥರು ಅಂಥವ್ರು ಬಿಟ್ರೆ ಇನ್ನೆಲ್ಲಾ ಕೂಡ 90% ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ ಸ್ಮಾರ್ಟ್ ಫೋನ್ ನ ಬಳಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಅದರಲ್ಲಿ ಕಂಟೆಂಟ್ಗಳು ನೋಡ್ತಾ ಇದ್ದಾರೆ. ಒಂದಿನ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇಲ್ಲ ಅಂದ್ರೆ ಬದುಕೋದಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ 1% ಜನಕ್ಕೆ ನಮ್ಮ ದೇಶದಲ್ಲೂ ಇದೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಆ ಜನ ಮೊಬೈಲ್ ಇಲ್ಲ ಒಂದು ವಾರ ಅಂದ್ರೆ ಹುಚ್ಚೆ ಹಿಡಿದೋಗುತ್ತೆ ಜನಕ್ಕೆ ಅನ್ನೋ ಮಟ್ಟಕ್ಕೆ ಮೊಬೈಲ್ಗೆ ಅಡಿಕ್ಷನ್ ಅನ್ನೋದಾಗಿದೆ. ಪ್ಲಸ್ ಇಲ್ಲೂ ಕೂಡ ಎಷ್ಟೆಷ್ಟು ಫೇಕ್ ನ್ಯೂಸ್ಗಳನ್ನ TRPಗೋಸ್ಕರ ಇನ್ನ ಇನ್ಫ್ಲೂಯೆನ್ಸರ್ ಹೆಸರುಗಳಲ್ಲಿ ಎಷ್ಟೆಷ್ಟು ನ್ಯೂಸ್ಗಳನ್ನ ಹಬ್ಬಿಸ್ತಾ ಇದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ದೇಶದಲ್ಲೂ ಕೆಲವಷ್ಟು ಚಾನಲ್ಗಳು ಮುಂದೆ ಟೋಟಲ್ ಆಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಬಂದ್ ಮಾಡ್ತಾರೋ ಇಲ್ವೋ, ಎಷ್ಟೋ ಚಾನಲ್ಗಳನ್ನ ಬ್ಲಾಕ್ ಮಾಡ್ತಾರೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದೆ ಕೆಲವಷ್ಟು ಚಾನಲ್ಗಳನ್ನ, ಆಲ್ಟ್ ಪಾಲಾಜಿ ಈ ಥರದ ಹೆಸರುಗಳಲ್ಲಿರುವಂಥ ಎಷ್ಟೆಷ್ಟು ಯೂಟ್ಯೂಬ್ ಚಾನಲ್ಗಳು, ಇನ್ನು OTT ಚಾನಲ್ಗಳನ್ನ ಬ್ಲಾಕ್ ಮಾಡಿದೆ. ಮುಂದೆ ಒಂದು ದಿನ ನಾವು ಬಳಸೋ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಕೆಲವಷ್ಟು ಚಾನಲ್ಗಳು ಬ್ಲಾಕ್ ಆಗುವ ಸಂದರ್ಭ ಬರ್ಬೋದು. ಕಾರಣ ಈಗ ಹೇಳಿದ್ನಲ್ಲ, ಇಂಥ ವಿಷಯಗಳನ್ನ ಸ್ಪ್ರೆಡ್ ಮಾಡ್ತಾ ಇರೋದ್ರಿಂದ ಜನಕ್ಕೆ ಇದರಿಂದ ತೊಂದರೆ ಆಗುತ್ತೆ. ಸಾಮಾಜಿಕ ಕಳವಳಿ ಹೆಸರಲ್ಲಿ ಇಂಥದ್ದು ಮುಂದೆ ನಡಿಬಹುದು. ಎಚ್ಚರ ಇರಲಿ. ಅಕೌಂಟ್ಗಳು ಇರೋರು ಅಷ್ಟೇ, ಫಾಲೋ ಮಾಡ್ತಾ ಇರೋರು ಅಷ್ಟೇ, ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಇಲ್ಲಾಂದ್ರೆ ನಮ್ಮಲ್ಲೂ ಇಂಥ ಒಂದು ದಿನ ಬರುತ್ತೆ. ಯಾಕೆಂದ್ರೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಂಬ್ಕೊಂಡೆ ಎಷ್ಟೋ ಬಿಸ್ನೆಸ್ ನಮ್ಮ ದೇಶದಲ್ಲಿ ರನ್ ಆಗ್ತಾ ಇದೆ. ಸುಮಾರು ಒಂದು ಅಂದಾಜು ಲೆಕ್ಕಾಚಾರದಲ್ಲಿ ಹೇಳ್ಬೇಕು ಅಂದ್ರೆ 6 ರಿಂದ 7 ಕೋಟಿ ಜನ ಅದರಿಂದನೇ ಬದುಕ್ತಾ ಇದ್ದಾರೆ, ಅನ್ನ ತಿಂತಾ ಇದ್ದಾರೆ. ಅಂಥವ್ರಿಗೆ ಸಂಕಷ್ಟ ಬರುತ್ತೆ. ಆಗ್ಬಾರ್ದು ಅಂದ್ರೆ ಈಗ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಈ ಥರದ ಇನ್ಫಾರ್ಮೇಶನ್ಗಳನ್ನ ತಿಳಿಸ್ತಾ ಇರ್ತೀವಿ, ಎಚ್ಚರಿಸ್ತಾ ಇರ್ತೀವಿ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀವಿ. ಥ್ಯಾಂಕ್ ಯು.